ಶಿವಪ್ರಸಾದ್ ಪಾತ್ರ ನಿಮಗೆ ಕಿರುತೆರೆಯಲ್ಲಿ ಮತ್ತಷ್ಟು ಜನಪ್ರಿಯತೆ ತಂದುಕೊಟ್ಟಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ನಟನೆ ಬೇಡ ಎಂದು ನಿರ್ಧರಿಸಿ ಕಳೆದ 8 ವರ್ಷಗಳಿಂದ ನಾನು ಧಾರಾವಾಹಿಗಳ ನಿರ್ದೇಶನದಲ್ಲಿ ತೊಡಗಿಕೊಂಡಿದ್ದೆ. ಆದರೆ ಭೂಮಿಗೆ ಬಂದ ಭಗವಂತ ಧಾರಾವಾಹಿ ಶಿವಪ್ರಸಾದ್ ಪಾತ್ರದ ಬಗ್ಗೆ ನಿರ್ದೇಶಕ ಆರೂರು ಜಗದೀಶ್ ಅವರು ನನ್ನ ಬಗ್ಗೆ ಚರ್ಚೆ ನಡೆಸಿ ಈ ಪಾತ್ರ ನೀವೇ ಮಾಡಬೇಕೆಂದರು. ನನಗೆ ಧಾರಾವಾಹಿಯ ಕತೆ ಇಷ್ಟವಾಯಿತು. ಪಾತ್ರ ಕೂಡ ಚಾಲೆಂಜಿಂಗ್ ಎನಿಸಿತು. ಒಪ್ಪಿಕೊಂಡು ನಿರ್ವಹಿಸಿದ ಪಾತ್ರಕ್ಕೆ ಪ್ರೇಕ್ಷಕರಿಂದ ಅಪಾರ ಮೆಚ್ಚುಗೆ ಬಂದಿರುವುದು ಖುಷಿ ತಂದಿದೆ. ಅಭಿಮಾನಿಗಳು ಮೊದಲು ನನ್ನನ್ನ ನಟ ಶ್ರೀನಿವಾಸ್ ಮೂರ್ತಿ ಮಗ ಎನ್ನುತ್ತಿದ್ದರು. ಈಗ ಶಿವಪ್ರಸಾದ್ ಎಂದೇ ಗುರುತಿಸುತ್ತಿದ್ದಾರೆ. ಯಾವ ಸಿನಿಮಾದಲ್ಲಿ ನಟಿಸುತ್ತಿದ್ದೀರಿ? ಸದ್ಯ ಸಿನಿಮಾಗಳಿಂದ ನಟನೆಗೆ ಯಾವುದೇ ಅವಕಾಶ ಬಂದಿಲ್ಲ. ಆದರೆ ಸಿನಿಮಾ ಕತೆ, ಸಂಭಾಷಣೆಯಂತಹ ಕೆಲಸಗಳಲ್ಲಿ ಸಕ್ರಿಯನಾಗಿದ್ದೇನೆ. ಸದ್ಯ ಉತ್ತಮ ಕಥೆಯೊಂದರ ತಯಾರಿಯಲ್ಲಿ ಇದ್ದೇನೆ. ಇದರ ನಿರ್ದೇಶನವನ್ನ ನಾನೇ ಮಾಡಬೇಕು ಎಂದುಕೊಂಡಿದ್ದೇನೆ. ಒಂದು ವೇಳೆ ಕಥೆಯ ಪ್ರಮುಖ ಪಾತ್ರ ನನಗೆ ಒಪ್ಪುವಂತೆ ಇದ್ರೆ ನಾನೇ ನಟಿಸಬೇಕು ಅಂತ ನಿರ್ಧರಿಸಿದ್ದೇನೆ. ಸಿನಿಮಾಗಳಲ್ಲಿ ನಿರೀಕ್ಷಿಸಿದಷ್ಟು ಅವಕಾಶ ನಿಮಗೆ ಸಿಗಲಿಲ್ಲ ಎಂಬ ಬೇಸರವಿದೆಯೇ? ಚಿಕ್ಕನಿಂದಲೂ ನನಗೆ ನಟನೆ ಮೇಲೆ ಒಲವು. ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದೆ. ಇಲ್ಲಿ ನನಗೆ ನಟಿಸಲು ಸಾಕಷ್ಟು ಅವಕಾಶಗಳು ಸಿಕ್ಕಿವೆ. ಬಂದ ಅವಕಾಶಗಳನ್ನ ಸಂಪೂರ್ಣವಾಗಿ ಬಳಸಿಕೊಂಡು ನ್ಯಾಯ ಒದಗಿಸಿದ್ದೇನೆ. ಆದರೆ ದಿಮಾಕು, ಕದಂಬದಂತಹ ಸಿನಿಮಾದಲ್ಲಿ ನಾನು ನಿರ್ವಹಿಸಿದ ವಿಭಿನ್ನ ಬಗೆಯ ಪಾತ್ರಗಳು ಮತ್ತೆ ನನ್ನನ್ನ ಅರಸಿ ಬರಲಿಲ್ಲ. ಹಗ್ಗದ ಕೊನೆ, ಆಕ್ಟರ್, ಯೋಗರಾಜ್ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ನಿರ್ವಹಿಸಿದ ಪಾತ್ರಗಳು ನನಗೆ ಇಷ್ಟವಾಗಿವೆ. ಒಬ್ಬ ನಟನೆಗೆ ಎಷ್ಟೇ ಪ್ರತಿಭೆ, ಕ್ರಿಯಾಶೀಲತೆ ಇದ್ದರೂ ಸಿನಿಮಾ ಕ್ಷೇತ್ರದಲ್ಲಿ ಯಶಸ್ಸು ಬಹಳ ಮುಖ್ಯ. ನಟನೆಯಲ್ಲಿ ಅದೃಷ್ಟ ನನ್ನ ಕೈ ಹಿಡಿಯಲಿಲ್ಲ. ಆದರೆ ತೆರೆ ಹಿಂದೆ ಕೆಲಸ ನಿರ್ವಹಿಸುವ ತಂತ್ರಜ್ಞನಾಗಿ ಗುರುತಿಸಿಕೊಳ್ಳುವ ಅದೃಷ್ಟ ಸಿಕ್ಕಿದೆ. ಇದರಿಂದ ನಾನು ಕೇವಲ ನಟನಾಗಿ ಮಾತ್ರವಲ್ಲದೆ ಸಂಭಾಷಣೆಕಾರನಾಗಿ, ಗಾಯಕನಾಗಿ ಸಹ ನಿರ್ದೇಶಕನಾಗಿ ಗುರುತಿಸಿಕೊಳ್ಳಲು ಸಾಧ್ಯವಾಯಿತು. ಸಾಕಷ್ಟು ಸಿನಿಮಾಗಳಲ್ಲಿ ಸಂಭಾಷಣೆಕಾರನಾಗಿ ಪತ್ತೇದಾರಿ ಪ್ರತಿಭಾ, ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರ ಸೇರಿದಂತೆ ಜನಪ್ರಿಯ 6 ಧಾರಾವಾಹಿಗಳ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಬಗ್ಗೆ ನನಗೆ ತೃಪ್ತಿ ಮತ್ತು ಹೆಮ್ಮೆ ಇದೆ. ಸಿನಿಮಾ ಮತ್ತು ಕಿರುತೆರೆಯಲ್ಲಿ ನೀವು ಗುರುತಿಸಿದ ವ್ಯತ್ಯಾಸವೇನು? ಎರಡೂ ಕ್ಷೇತ್ರದಲ್ಲಿ ಅಷ್ಟು ವ್ಯತ್ಯಾಸವಿಲ್ಲ. ಕಿರುತೆರೆಯಲ್ಲಿ ನಟರಿಗೆ ಹೆಚ್ಚು ಸವಾಲಿದ್ದರೆ ಹಿರಿತೆರೆಯಲ್ಲಿ ತಂತ್ರಜ್ಞರಿಗೆ ಹೆಚ್ಚು ಸವಾಲಿರುತ್ತದೆ. ಸಿನಿಮಾದಲ್ಲಿ ನಿರ್ದೇಶಕನ ಹೆಗಲ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುತ್ತದೆ. ಧಾರಾವಾಹಿಯಲ್ಲಿ ನಿರ್ದೇಶಕರ ಜೊತೆಗೆ ದೊಡ್ಡ ಪಾತ್ರದಿಂದ ಹಿಡಿದು ಸಣ್ಣ ಪಾತ್ರದ ಕಲಾವಿದರು ಕೂಡ ಜವಾಬ್ದಾರಿ ಹೊತ್ತು ಕಾರ್ಯನಿರ್ವಹಿಸಬೇಕಾಗುತ್ತದೆ. ಹಾಗಾಗಿ ಸಣ್ಣ ಪಾತ್ರ ಕೂಡ ಮನೆ ಮನೆಗೂ ಬೇಗ ತಲುಪುತ್ತದೆ. ಕನ್ನಡ ಚಿತ್ರರಂಗ ನನ್ನನ್ನ ನಟ ಎನ್ನುವುದಕ್ಕಿಂತ ತಂತ್ರಜ್ಞಾನನಾಗಿ ಇಷ್ಟಪಡುತ್ತಿದೆ. ಹಾಗಾಗಿ ತೆರೆ ಹಿಂದಿನ ಕೆಲಸಕ್ಕೆ ನನಗೆ ಸಾಕಷ್ಟು ಅವಕಾಶಗಳು ಬರುತ್ತಿವೆ. ದೊಡ್ಡ ಸಿನಿಮಾ ನಿರ್ದೇಶನ ಮಾಡಬೇಕೆಂಬ ಹಂಬಲವಿದೆ. ಹಾಗೆಂದು ನಟನೆಯಿಂದ ದೂರ ಉಳಿಯುವುದಿಲ್ಲ. ವಿಭಿನ್ನ ಕಥೆಯ ಸವಾಲಿನ ಪಾತ್ರ ಸಿಕ್ಕರೆ ಖಂಡಿತ ಹಿರಿತೆರೆ ಮೇಲೆ ಕಾಣಿಸಿಕೊಳ್ಳುತ್ತೇನೆ. ನಿಮಗೆ ಸವಾಲಾಗಿದ್ದು ನಟನೆ ಅಥವಾ ನಿರ್ದೇಶನವೇ? ನನಗೆ ನಟನೆಗಿಂತ ನಿರ್ದೇಶನದ ಕೆಲಸ ಬಹಳ ಸವಾಲು. ಏಕೆಂದರೆ ಇದು ನಮ್ಮನ್ನ ನಾವು ಹೆಚ್ಚು ಕ್ರಿಯಾಶೀಲರಾಗಿ, ತುಂಬಾ ಬ್ಯುಸಿಯಾಗಿ, ಅಪ್ಡೇಟೆಡ್ ಆಗಿ ಇರುವಂತೆ ಮಾಡುತ್ತದೆ. ಸಿನಿಮಾ ಅಥವಾ ಧಾರಾವಾಹಿ ನಿರ್ದೇಶನವಾಗಲಿ ಮೈ ಮರೆಯದೆ ಕೆಲಸ ಮಾಡಬೇಕಾಗುತ್ತದೆ. ಇದು ನನಗೆ ಬಹಳ ಸವಾಲಿನ ಕೆಲಸವಾದರೂ ಬಹಳ ಇಷ್ಟ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.